ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ರೇಖಿ ಯಾರೆಲ್ಲ ಕಲಿಬೇಕು ಅನ್ಕೊಂಡಿದ್ದೀರೋ, ರೇಖಿಯಲ್ಲಿ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂತಿದ್ದೀರಾ, ಗ್ರ್ಯಾಂಡ್ ಮಾಸ್ಟರ್ಶಿಪ್ ತಗೊಳ್ಬೇಕು ಅನ್ಕೊಂಡಿದ್ದೀರಾ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಮಾಸ್ಟರ್ ಇನ್ ಕ್ರಿಸ್ಟಲ್ ಥೆರಪಿ, ಕ್ರಿಸ್ಟಲ್ ಹೀಲಿಂಗ್, ಎವ್ರಿಥಿಂಗ್ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹಾಗೆ ಏಂಜಲಿಕ್ ಥೆರಪಿ, ಮಾಸ್ಟರ್ಸ್ ಇನ್ ಏಂಜಲ್ ಥೆರಪಿ, ಹಾಗೆ ಹೀಲಿಂಗು, ಏಂಜಲ್ ನಂಬರ್ ಅಲ್ಲಿ ಸ್ಪೆಷಲಿಸ್ಟು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ? ಕ್ಲಿನಿಕಲ್ ಹಿಪ್ನೋಥೆರಪಿ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಪಾಸ್ಟ್ ಲೈಫ್ ಅನ್ನ ನೋಡ್ಕೊಳ್ಳಕ್ಕೆ ಇಂಟ್ರೆಸ್ಟ್ ಇದೆಯಾ? ಹಾಗೇನೆ ಸಾಲ್ಟ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಹರ್ಬ್ಸ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಅನಿಮಲ್ ಸ್ಪಿರಿಟ್ ಗೈಡ್ಸ್ ನಮ್ಗೆ ಏನೇನೆಲ್ಲ ಕೊಡ್ತಾ ಇದೆ, ಯಂತ್ರ ಮೇಕಿಂಗ್, ತಾಲಿಸಮು, ಮೋಜೋ ಬ್ಯಾಗು, ಏನೇನೆಲ್ಲ ಇದೆ. ತುಂಬಾ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಲಾ ಆಫ್ ಅಟ್ರಾಕ್ಷನ್, ಮನಿ ರೇಖಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್, ವುಲ್ಫ್ ಮ್ಯಾಜಿಕ್, ಬಿಗ್ ಅಂಡ್ ಸ್ಮಾಲ್. ವುಲ್ಫ್ ಇಂದ ಸಾಕಷ್ಟು ರೆಮಿಡೀಸ್ ಇದೆ. ವುಲ್ಫ್ ಅನ್ನೋಂತ ಅನಿಮಲ್ ಏನಿದೆ ಅಲ್ವಾ, ಈ ಸ್ಪಿರಿಟ್, ಆ ಪವರ್ ನಮಗೆ ಏನೇನೆಲ್ಲ ಕೊಡುತ್ತೆ ಅಂತ ಹೇಳಿ ವುಲ್ಫ್ ಸ್ಪೆಷಲಿಸ್ಟ್ ಆಗ್ಬೇಕಾ? ಯಾರೆಲ್ಲ ಕೋರ್ಸಸ್ ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದೀರಿ ನೋಡಿ. ಇವತ್ತು ಆನ್ ಡಿಮ್ಯಾಂಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ತುಂಬಾ ಜನ ಆರೋಗ್ಯದ ವಿಷಯವಾಗಿ ಕೇಳಿದ್ದೀರಿ. ಆರೋಗ್ಯದ ವಿಷಯ ಅಂತ ಹೇಳಿದ್ರೆ ಯಾವಾಗ್ಲೂ ನಮ್ಗೆ ಕೆಲವೊಂದು ಡಿಸೀಸ್ಗಳು ಅಂತ ಹೇಳ್ಬೋದು, ಕೆಲವೊಂದು ಕಾಯಿಲೆಗಳು, ಯಾವಾಗ್ಲೂ ಹುಷಾರ್ ತಪ್ತಾ ಇರ್ತೀವಿ. ಆಮೇಲೆ ನಮ್ಮ ಜೊತೆನಲ್ಲೇ ಎಷ್ಟೋ ಕಾಯಿಲೆಗಳನ್ನ ಜೊತೆಲಿ ಇಟ್ಕೊಂಡೇ ಬದುಕ್ತಾ ಇರ್ತೀವಿ. ಯಾವ್ದದು BP, ಡಯಾಬಿಟಿಕ್, ಗ್ಯಾಸ್ಟ್ರೈಟಿಸ್, ಆಸಿಡಿಕ್, ಯಾವಾಗ್ಲೂ ಆಸಿಡಿಟಿ ಆಗುವಂಥದ್ದು, ಇಂಡೈಜೆಷನ್ ಪ್ರಾಬ್ಲಮ್ ಆಗುವಂಥದ್ದು, ಪದೇ ಪದೇ ಹೆಡ್ಏಕ್ ಬರುವಂಥದ್ದು, ಫೀವರ್ ಬರುವಂಥದ್ದು, ಈ ಥರದ್ದು ಎಲ್ಲದಕ್ಕೂ ಸುಮಾರು ಜನ ನನಗೆ ಹೆಲ್ತ್ ಇಶ್ಯೂಸ್ ಬಗ್ಗೆ ನಮಗೆ ಸ್ವಿಚ್ ವರ್ಡ್ಸ್ನ ಕೊಡಿ, ನಮಗೆ ದಿನ ನಮಗೆ ಏನಾದರೂ ಒಂದು ಇರುತ್ತೆ, ಯಾವಾಗಲೂ ನಾವು ಆಕ್ಟಿವ್ ಆಗಿರೋಕ್ಕಾಗಲ್ಲ, ಒಂದು ಸ್ವಿಚ್ ವರ್ಡ್ ಕೊಡಿ ಅಂತ ಕೇಳಿದ್ರು. ಅದರೊಟ್ಟಿಗೆ ತುಂಬಾ ಜನ ಕೇಳಿದ್ರು, ಮಕ್ಕಳು ಹೊರಗಡೆಗೆ ಆಟಾಡ್ತಾ ಬಿದ್ಬಿಟ್ಟು ಬರ್ತಾರೆ, ಅವರನ್ನ ಕಳಿಸಿದಾಗ ಒಂದ್ ಸ್ವಲ್ಪ ಭಯ ಆಗುತ್ತೆ, ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ನಮ್ಮ ಪ್ರೊಟೆಕ್ಷನ್ನಿಗೂ ಕೂಡ ಬೇಕಾಗುತ್ತೆ, ಅಥವಾ ನಾವು ಎಲ್ಲಿಂದ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ನಮ್ಗೆ ಪ್ರೊಟೆಕ್ಷನ್ ಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಈ ಥರದ್ದು ನಮ್ಗೆ ಇಲ್ಲೇ ಹೀಗೆ ಅಂತಾನೆ ಹೇಳಕ್ಕಾಗಲ್ಲ, ಎಲ್ಲೋ ಒಂದು ಕಡೆಗೆ ಹೋಗಿರ್ತೀವಿ, ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂತ ಅನಿಸ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಬೇಕಾಗುವಂತ ಸ್ವಿಚ್ ವರ್ಡ್ಸ್ ಇದ್ರೆ ಕೊಡಿ ಅಂತ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ನೋಡ್ಬೋದು. ತುಂಬಾ ಜನ ಹೆಲ್ತ್ಗೆ ಅಂತಾನೆ ಕೇಳಿದ್ದಾರೆ. ಅವ್ರು ಎಲ್ಲರಿಗೂ ಇದು ಉಪಯೋಗ ಆಗ್ಲಿ ಅಂತ ಹೇಳಿ ನಾನು ವುಲ್ಫ್ ಒಂದು ಸ್ವಿಚ್ ವರ್ಡ್ ಏನಿದೆ ಅಲ್ವಾ, ವುಲ್ಫ್ ಇಂದ ಸ್ವಿಚ್ ವರ್ಡ್ ಎಲ್ಲದಕ್ಕೂ ಕೊಟ್ಟಿದ್ದಾರೆ ವುಲ್ಫ್. ಸೊ ಯಾವುದಕ್ಕೆ ಇದಕ್ಕೆ ಅಂತಾನೆ ಅಲ್ಲ, ತುಂಬಾ ಕೊಟ್ಟಿದ್ದಾರೆ ವುಲ್ಫ್. ಹೀಗಿರುವಾಗ ವುಲ್ಫಿನ ಒಂದು ಸ್ಪಿರಿಟ್, ಆ ಒಂದು ಶಕ್ತಿಯನ್ನ ಉಪಯೋಗ ಮಾಡಿಕೊಂಡು ಈ ಒಂದು ಬ್ಯೂಟಿಫುಲ್ ಆಗಿರುವಂತ ಸ್ವಿಚ್ ವರ್ಡ್ ಅನ್ನ ನಾನು ತಗೊಂಡ್ ಬಂದಿದ್ದೀನಿ. ಹಾಗಾದ್ರೆ ಈ ಸ್ವಿಚ್ ವರ್ಡ್ ಅನ್ನ ನೀವು ಹೇಗೆ ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಾನಿವಾಗ ಕೊಡ್ತಾ ಇರುವಂತ ಈ ಸ್ವಿಚ್ ವರ್ಡ್ ಜೊತೆನಲ್ಲಿ ಮುಂದಕ್ಕೆ ನಿಮಗೆ ಡಯಾಬಿಟಿಕ್ ಇದ್ರೆ ಡಯಾಬಿಟಿಕ್ ಅಂತ ಹೇಳ್ಕೋಬೇಕು, BP ಇದ್ರೆ BP, ಅಥವಾ ಪದೇ ಪದೇ ನಿಮಗೆ ಗ್ಯಾಸ್ಟ್ರೈಟಿಸ್, ಇಂಡೈಜೆಷನ್ ಪ್ರಾಬ್ಲಮ್, ಅಸಿಡಿಟಿ ಆಗ್ತಾ ಇದೆ ಅಂದ್ರೆ ಅದನ್ನ ಹೇಳ್ಕೊಳ್ಳಿ. ಮಕ್ಕಳು ಪದೇ ಪದೇ ಕೋಲ್ಡು, ಕಾಫು, ಫೀವರ್ ಅಲ್ಲೇ ಇರ್ತಾರೆ ಅಂದ್ರೆ ಅದನ್ನ ಹೇಳ್ಕೊಳ್ಳಿ. ಈ ತರ ಇಲ್ಲಿ ನಾನು ಕೊಡ್ತಾ ಇರೋದೇನು ಅಂತ ಹೇಳಿದ್ರೆ, ನಿಮ್ಗೆ ನಾನು ಒಂದು ಸ್ವಿಚ್ ವರ್ಡ್ ಕೊಟ್ಟಿದ್ದೀನಿ ಅಲ್ವಾ, ಅದ್ರ ಮುಂದೆ ನಿಮಗೆ ಫ್ರಮ್ ಅಂತ ಹಾಕೊಳ್ಬೇಕು. ಯಾವುದರಿಂದ ನೀವು ಮುಕ್ತಿಯನ್ನ ತಗೊಳ್ಬೇಕು, ನೀವು ಯಾವುದನ್ನ ಸಫರ್ ಮಾಡ್ತಾ ಇದ್ದೀರಿ. ನಾನು ಸ್ವಿಚ್ ವರ್ಡ್ ಮುಂದೆ ನೀವು ಏನ್ ಹೇಳ್ಕೋಬೇಕು, ನನಗೆ ಮಾತೆತ್ತಿದ್ರೆ ಹೆಡ್ಏಕ್ ಬರ್ತಾನೆ ಇರುತ್ತೆ ಅಂದ್ರೆ ನನ್ನ ಹೆಡ್ಏಕ್ ಕ್ಲಿಯರ್ ಆಗಿದೆ, ಹೀಲ್ ಆಗಿದೆ, ನನ್ನ ಲೈಫಲ್ಲಿ ಇನ್ನ ಹೆಡ್ಏಕ್ ಬರಲೇ ಇಲ್ಲ, ಈ ತರದ್ದೆಲ್ಲ ಇಲ್ಲ, ಆಗ್ಲಿಲ್ಲ, ಬರ್ಲಿಲ್ಲ, ಐ ಆಮ್ ಹೆಲ್ದಿ ಅಂತಾನೆ ನೀವು ಹೇಳ್ತಾ ಹೋಗ್ಬೇಕಾಗತ್ತೆ. ಹಾಗೆ ಈ ಸ್ವಿಚ್ ವರ್ಡ್ ಇಟ್ಕೊಂಡು ನೀವೆಲ್ಲೋ ಹೊರಗಡೆಗೆ
ಹೋಗ್ತಾ ಇದ್ದೀರಿ ಅಂತ ಅಂದಾಗ ಕೂಡ ನಾನು ಪ್ರೊಟೆಕ್ಷನ್ ನಲ್ಲಿದ್ದೀನಿ, ನಾನು ಪ್ರೊಟೆಕ್ಟ್ ಆಗಿದ್ದೀನಿ, ನನಗೆ ಈ ಡಿವೈನ್ ಏನಿದೆಯಲ್ಲ ವೂಲ್ಫ್ ಇಂದ ಬಂದಿರೋಂಥ ಈ ಒಂದು ಸ್ವಿಚ್ ವರ್ಡು ನನಗೆ ಇದು ಪ್ರೊಟೆಕ್ಷನ್ ಮಾಡ್ತಾ ಇದೆ ಅಂತ ತಗೊಳ್ಬೇಕು. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರೊಟೆಕ್ಷನ್ ಅಂತ ಹೋದಾಗ ನಿಮಗೆ ನಿಮ್ಮನ್ನ ನೀವು ಸೇಫ್ ಗಾರ್ಡ್ ಆಗಿ ಇಟ್ಕೊಳ್ಬೇಕು ಅಂದಾಗ ಇದನ್ನ ಪ್ರೊಟೆಕ್ಷನ್ ಅಂತ ಯೂಸ್ ಮಾಡಿ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಇದನ್ನ ನೀವು ಆರೋಗ್ಯದ ಯಾವುದೆಲ್ಲ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದೀರೋ ಅದನ್ನ ಹೇಳ್ಕೊಂಡು ಈ ಸ್ವಿಚ್ ವರ್ಡ್ ಅನ್ನ ಉಪಯೋಗ ಮಾಡ್ಕೊಳ್ಳಿ. ಸ್ವಿಚ್ ವರ್ಡ್ ಏನಿದೆ ಅಂತ ನೋಡೋಣ. ಏನು ಅಂತ ಹೇಳಿದ್ರೆ ಡಿವೈನ್ ಅಂಬ್ರೆಲಾ ವೂಲ್ಫ್ ಗಾರ್ಡ್. ಡಿವೈನ್ ಅಂಬ್ರೆಲಾ ವೂಲ್ಫ್ ಗಾರ್ಡ್ ಅಂತ ಕೊಟ್ಟು ಫ್ರಮ್ ಅಂತ ಹಾಕೊಂಡು ನೀವು ಫ್ರಮ್ ಅಂತ ಹಾಕೊಂಡು ಮೈ ಹೆಡ್ ಏಕ್. ಗೊತ್ತಾಯ್ತಾ? ಎಕ್ಸಾಂಪಲ್ ನಾನು ಹೆಡ್ ಏಕ್ ಅಂತ ತಗೊಂಡಿದ್ದೀನಿ. ಹೊಟ್ಟೆ ನೋವಿದೆಯಾ, ಹೊಟ್ಟೆ ನೋವು ಹಾಕೊಳ್ಳಿ. ಫೀವರ್, ಕೋಲ್ಡ್, ಕಾಫು, ನೀವೇನ್ ಸಫರ್ ಮಾಡ್ತಾ ಇದ್ದೀರಾ, BP ಇದೆಯಾ, ಏನಾಗ್ತಾ ಇದೆ ಅದನ್ನ ಹಾಕೊಂಡು ನೀವು ದಿನನಿತ್ಯವೂ ನಿಮಗೆ ಯಾವ್ಯಾವಾಗ ಸಮಯ ಸಿಗುತ್ತೋ ಅವಾಗೆಲ್ಲ ಈ ಒಂದು ಎನರ್ಜಿಯನ್ನ ಕಾಲ್ ಮಾಡ್ತಾನೆ ಇರಿ. ಯಾವ ಎನರ್ಜಿ, ಯಾವ ಫ್ರೀಕ್ವೆನ್ಸಿ ಅಂದ್ರೆ ವೂಲ್ಫಿನ ಒಂದು ಪವರ್, ಒಂದು ಫ್ರೀಕ್ವೆನ್ಸಿ, ಒಂದು ವೈಬ್ರೇಷನ್ ನಿಮಗೆ ಕೆಲಸ ಮಾಡ್ಕೊಡ್ತಾ ಇರುತ್ತೆ. ಈ ಸ್ವಿಚ್ ವರ್ಡ್ ಆರೋಗ್ಯದ ವಿಚಾರಕ್ಕೆ ತುಂಬಾ ತುಂಬಾ ಪವರ್ಫುಲ್ ಆಗಿದೆ. ಈಗ ನೀವು ಒಂದ್ 2-3 ಮೆಥಡ್ ಅಲ್ಲಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ತುಂಬಾ ದಿವಸದಿಂದ ನಿಮಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ಇರೋರು ನೀವೇನ್ ಮಾಡಿ ಅಂತ ಹೇಳಿದ್ರೆ, ಒಂದು ವೈಟ್ ಶೀಟ್ ಅನ್ನ ತಗೊಳ್ಳಿ. ಒಂದು ವೈಟ್ ಶೀಟ್ ಅನ್ನ ತಗೊಂಡು ನೀವು ಅದರಲ್ಲಿ ರೆಡ್ ಕಲರ್ ಎನರ್ಜಿ ಸರ್ಕಲ್ ಅನ್ನ ಹಾಕಿ, ರೆಡ್ ಕಲರ್ ಅಲ್ಲಿ ರೌಂಡ್ ಆಗಿ ಒಂದು ಎನರ್ಜಿ ಸರ್ಕಲ್ ಅನ್ನ ಹಾಕಿ, ಅದರಲ್ಲಿ ಗ್ರೀನ್ ಕಲರ್ ಪೆನ್ ಅಲ್ಲಿ ನಿಮ್ಮ ನೇಮ್ ಹಾಕಿ, ಹಾಗೆ ಗ್ರೀನ್ ಕಲರ್ ಪೆನ್ ಅಲ್ಲಿ ಏನಂತ ಬರೀಬೇಕು, ಡಿವೈನ್ ಅಂಬ್ರೆಲಾ ವೂಲ್ಫ್ ಗಾರ್ಡ್ ಅಂತ ಹಾಕಿ ಫ್ರಮ್ ಅಂತ ಬರೆದು ನಿಮ್ಮ ಡಿಸೀಸ್ ಅನ್ನ ಬರ್ಕೊಂಡ್ಬಿಟ್ಟು ಅದನ್ನ ನೀವು ನಿಮ್ಮ ಪಿಲ್ಲೋ ಕೆಳಗಡೆಗೆ ಇಟ್ಕೊಂಡು ದಿನಾ ರಾತ್ರಿ ನೀವು ಅದನ್ನ ಚಾಂಟ್ ಮಾಡ್ತಾ ಮಾಡ್ತಾ ಮತ್ತೆ ಪಿಲ್ಲೋ ಕೆಳಗಡೆಗೆ ಇಟ್ಕೊಂಡು ಮಲ್ಕೊಳ್ಳಿ. ನಿಮಗೆ ಆದಷ್ಟು ಬೇಗ, ಎಷ್ಟು ಬೇಗ ಅಂದ್ರೆ ನೀವು ಗೆಸ್ ಕೂಡ ಮಾಡಕ್ಕಾಗಿರಲ್ಲ, ಅಷ್ಟು ನಿಮ್ಮಲ್ಲಿ ಆರೋಗ್ಯದಲ್ಲಿ ನೀವು ಸುಧಾರಣೆಯನ್ನ ನೋಡ್ತೀರಿ. ನಾರ್ಮಲ್ ಆಗಿ BP ಬಂದಿರುವಂಥದ್ದು, ನಾರ್ಮಲ್ ಡಯಾಬಿಟಿಕ್ ಆಗಿ ಅಂದ್ರೆ ರಿವರ್ಸ್ ಆಗುವಂಥದ್ದು, ಪದೇ ಪದೇ ನನಗೆ ಹೆಡ್ ಏಕ್ ಅಂತ ಹೇಳ್ತಾ ಇರೋರು, ಪದೇ ಪದೇ ಹೊಟ್ಟೆ ನೋವು ಬರ್ತಾ ಇದೆ, ಮೈಕೈ ನೋವು ಬರ್ತಾ ಇದೆ, ಕೊನೆಗೆ ನಿದ್ದೆನೂ ನಮಗೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅನ್ಕೊಂಡಿರೋರು ಕೂಡ ಇದನ್ನ ನಾವು ಹಾಕೊಳ್ಬಹುದು. ಯಾಕಂದ್ರೆ ನಿದ್ದೆನೂ ಕೂಡ ನಿದ್ರಾಹೀನತೆ, ಅದು ಕೂಡ ಒಂದು ಡಿಸೀಸೇ, ಅದು ಕೂಡ ಒಂದು ಕಾಯಿಲೆನೆ. ಸೊ ಮಾನಸಿಕವಾದ ಯಾವುದೇ ಚಿಂತೆಗಳಿದ್ರು ಕೂಡ ಇದನ್ನ ಹಾಕೊಳ್ಳಿ. ಮಾನಸಿಕವಾಗಿನೂ ಎಷ್ಟೋ ಡಿಸೀಸ್ ಗಳನ್ನ ಇದು ಕ್ಲಿಯರ್ ಮಾಡಿಕೊಟ್ಟಿದೆ. ಸೊ ನಾನು ಹೇಳ್ತಾ ಇರೋದು ಸ್ವಿಚ್ ವರ್ಡ್ ಮುಂದೆ ಫ್ರಮ್ ಅಂತ ಹಾಕೊಂಡು ನಿಮ್ಮ ಆಂಗ್ಸೈಟಿ ಇದೆ, ಅದು ನನಗೆ ರಿಲೀಸ್ ಆಗಿದೆ, ಡಿಪ್ರೆಷನ್ ಇದೆ, ಟೆನ್ಷನ್ ಇದೆ, ಅದನ್ನು ಕೂಡ ಹಾಕೊಳ್ಳಿ ನೀವು. ಸೊ ಯಾವುದು ಬೇಕೋ ನೀವು ಅದನ್ನು ಹಾಕೊಂಡು ನೀವು ಚಾಂಟ್ ಮಾಡ್ತಾ ಹೋಗಿ. ಚಾಂಟ್ ಮಾಡಬೇಕಾದ್ರೆ ನಾನು ಆರೋಗ್ಯವಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳಿ ಹೇಳ್ಕೊಳ್ಬೇಕಾಗತ್ತೆ. ಈ ತರ ಎಲ್ಲ ನೀವು ನಿಮ್ಮ ಒಂದು ಸ್ವಿಚ್ ವರ್ಡ್ ಅನ್ನ ಯೂಸ್ ಮಾಡ್ಕೊಳ್ಳಿ. ನಮಗೆ ಏನೋ ಬೇಡ, ನಾವು ಯಾವ ತರದನ್ನು ಮಾಡಲ್ಲ ಅಂತ ಅನ್ನೋರಿಗೆ ಸಿಂಪಲ್ ಮೆಥಡ್ ಹೇಳ್ತಾ ಇದ್ದೀನಿ. ನೀವು ಎಲ್ಲೇ ಕುತ್ಕೊಂಡಾಗ ಈ ವರ್ಡ್ ಅನ್ನ ಜಸ್ಟ್ ನಿಮ್ಮ ಬಾಯಲ್ಲಿ ಹೇಳ್ಕೊಳ್ತಾ ಇರಿ. ಏನಂತ ಹೇಳಿದ್ರೆ ಡಿವೈನ್ ಅಂಬ್ರೆಲಾ ವೂಲ್ಫ್ ಗಾರ್ಡ್ ಫ್ರಮ್ ಅಂತ ಹೇಳ್ಕೊಂಡು ನನ್ನ ಡಯಾಬಿಟಿಕ್ ಹೆಲ್ದಿ ನಾರ್ಮಲ್. ಯಾರೆಲ್ಲ ಡಯಾಬಿಟಿಕ್ ನವರಿದ್ದಾರೋ ಅವರಿಗೆ. ಸೊ BP ಇರೋರಿಗೆ ಡಿವೈನ್ ಅಂಬ್ರೆಲಾ ವೂಲ್ಫ್ ಗಾರ್ಡ್ ಫ್ರಮ್ ಅಂತ ಹೇಳಿ ನನ್ನ BP ಹೆಲ್ದಿ ನಾರ್ಮಲ್ ಆಗಿದೆ. ನೋಡಿ, ಇಷ್ಟೇ ಸಿಂಪಲ್ ಆಗಿ. ಹಾಗೆ ಹೆಡ್ ಏಕ್ ಬರ್ತಾ ಇರೋರಿಗೆ ಪದೇ ಪದೇ ಕೆಲವರಿಗೆ ಇರುತ್ತೆ, ಸೈನಸ್ ಪ್ರಾಬ್ಲಮ್ ಇರುತ್ತೆ, ಆಫ್ ಹೆಡ್ ಏಕ್ ಇರುತ್ತೆ, ಅಂದ್ರೆ ಮೈಗ್ರೇನ್ ಇರುತ್ತೆ, ಈ ತರದ್ದೆಲ್ಲ ತುಂಬಾ ಜನಕ್ಕೆ ಇರುತ್ತೆ. ಅವರಿಗೂ ಕೂಡ ಡಿವೈನ್ ಅಂಬ್ರೆಲಾ ವೂಲ್ಫ್ ಗಾರ್ಡ್ ಫ್ರಮ್ ಮೈ ಹೆಡ್ ಏಕ್ ಎಲ್ಲ ಕ್ಲಿಯರ್ ಆಗಿದೆ, ಹೀಲ್ ಆಗಿದೆ. ಸೊ ನನ್ನ ಹೆಡ್ ಏಕ್ ಎಲ್ಲ ಸಂಪೂರ್ಣ ವಾಸಿ ಆಗಿದೆ ಅಂತ ಹೇಳಿ ಹೇಳ್ಕೊಳ್ಳಿ. ನೀವು ಈ ತರ ನೀವು ನಿಮ್ಮ ಹೆಲ್ತ್ ಇಶ್ಯೂಸ್ನ ರಿಲೀಸ್ ಮಾಡ್ಕೊಳ್ಳಿ. ರಾತ್ರಿ ಮಲಗಬೇಕಾದ್ರೆ ಡಿವೈನ್ ಅಂಬ್ರೆಲಾ ವೂಲ್ಫ್ ಗಾರ್ಡ್ ಫ್ರಮ್ ನನ್ನ ಏನು ಇನ್ಸೋಮ್ನಿಯಾ ಅಂತ ಕರಿತೀವಿ, ನಿದ್ರಾಹೀನತೆ ಏನಿದೆ ಅದು ಕ್ಲಿಯರ್ ಆಗಿದೆ, ಕಣ್ತುಂಬ ನಿದ್ದೆ ಬಂದಿದೆ, ನಾನು 6 to 8 hours ತುಂಬಾ ಸೌಂಡ್ ಸ್ಲೀಪ್ ಮಾಡಿದ್ದೀನಿ, ಪೀಸ್ಫುಲ್ ಆಗಿ ಮಲಗೆದ್ದಿದ್ದೀನಿ ಅಂತ ಮಾಡ್ಕೊಳ್ಳಿ. 1 ದಿನ ಇಲ್ಲದೆ ಇರ್ಬೋದು, 2 ದಿನ ಇಲ್ಲದೆ ಇರ್ಬೋದು, 3ನೇ ದಿನದಿಂದ ನಿಮ್ಮಲ್ಲಿ ಮಿರಾಕಲ್ಸ್ ಸ್ಟಾರ್ಟ್ ಆಗೇ ಆಗುತ್ತೆ. ಯಾಕಂದ್ರೆ ವೂಲ್ಫಿನ ಶಕ್ತಿ ಬಂದು ನಿಮಗೆ ಆ ಫ್ರೀಕ್ವೆನ್ಸಿ ವೈಬ್ರೇಷನ್ ವರ್ಕ್ ಆಗೇ ಆಗುತ್ತೆ.
ಸೊ ಇದೇ ತರ ನೀವು ಯಾರೆಲ್ಲ ಹೆಲ್ತ್ ಇಶ್ಯೂಸ್ ಇದೆ, ನಾನು ಎಕ್ಸಾಂಪಲ್ ಆಗಿ ವಿಡಿಯೋದಲ್ಲಿ ಇಷ್ಟು ಹೇಳ್ಬೋದು ಅಷ್ಟೇ. ಇನ್ನು ಮುಂದಕ್ಕೆ ನಿಮಗೆ ಏನೇನೆಲ್ಲ ತುಂಬಾ ವರ್ಷಗಳಿಂದ ನಾವು ಇದನ್ನ ಸಹಿಸ್ಕೊತಾ ಇದ್ದೀವಿ, ಏನೋ ನಮಗೆ ಆ ತರ ಅಲರ್ಜಿ ಇತ್ತು, ಈ ತರ ಅಲರ್ಜಿ ಇತ್ತು ಅಂತ ಅನ್ಕೊಂಡಿರೋರು ಈ ಸ್ವಿಚ್ ವರ್ಡ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಅದರಲ್ಲೂ ಈ ಒಂದು ವರ್ಷ ಏನಿದೆಯಲ್ಲ, ಸೊ ಇದರಲ್ಲಿ ನಮಗೆ ಸೂರ್ಯನ ಪ್ರಭಾವ ಜಾಸ್ತಿ ಇರುತ್ತೆ. ಆರೋಗ್ಯದ ವಿಚಾರದಲ್ಲಿ ನಿಮ್ಗೆಲ್ಲರಿಗೂ ಒಂದು ಹೀಲ್ ಆಗುವಂತ ವರ್ಷ ಇದು. ಹಾಗಾಗಿ ಯಾರೆಲ್ಲ ನೀವು ಈ ಸ್ವಿಚ್ ವರ್ಡ್ ಅನ್ನ ಯೂಸ್ ಮಾಡ್ತಾ ಇದ್ದೀರೋ ಇದನ್ನ ಖಂಡಿತ ಮಾಡ್ಕೊಳ್ಳಿ ನೀವು ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ಈ ಒಂದು ಸ್ವಿಚ್ ವರ್ಡ್ ಅನ್ನ ಯಾವ ರೀತಿ ಚಾಂಟ್ ಮಾಡೋದು ಅಂತ ಹೇಳ್ತೀನಿ. ಡಿವೈನ್ ಅಂಬ್ರೆಲಾ ವೂಲ್ಫ್ ಗಾರ್ಡ್ ಫ್ರಮ್ ಮೈ ಅಂತ ಹೇಳಿ, ಏನಂದ್ರೆ ಡಯಾಬಿಟಿಕ್ ಹೆಲ್ದಿ ನಾರ್ಮಲ್. ಡಿವೈನ್ ಅಂಬ್ರೆಲಾ ವೂಲ್ಫ್ ಗಾರ್ಡ್ ಫ್ರಮ್ ಮೈ ಹೆಡ್ಏಕ್ ಕ್ಲಿಯರ್ ಹೀಲ್ಡ್, ಐ ಆಮ್ ಹೆಲ್ದಿ, ನನಗೆ ಹೆಡ್ಏಕ್ ಇಂದ ಮುಕ್ತಿ ಸಿಕ್ಕಿದೆ. ಈ ತರನೇ ನೀವು ಹೇಳ್ಕೋಬೇಕು. ನಾನು ತುಂಬಾ ರಿಪೀಟೆಡ್ ಆಗಿ ಹೇಳ್ತಾ ಇದ್ದೀನಿ, ಯಾಕೆ ಅಂದ್ರೆ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿ ಕೇಳ್ತೀರಾ. ಹಾಗಾಗಿ ನಾನು ಇದನ್ನ 3 ಸಾರಿ ರಿಪೀಟೆಡ್ಲಿ ನಿಮ್ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳಿದ್ದೀನಿ. ಹಾಗಾದ್ರೆ ಈ ಒಂದು ಹೆಲ್ತ್ ಇಶ್ಯೂಸು ಇರುವಂತ ಪ್ರತಿಯೊಬ್ಬರಿಗೂ, ಹಾಗೆ ಪ್ರೊಟೆಕ್ಷನ್ ಬೇಕಾಗಿರುವಂತ ಪ್ರತಿಯೊಬ್ಬರಿಗೂ ನೀವು ಈ ಒಂದು ಸ್ವಿಚ್ ವರ್ಡ್ ಉಪಯೋಗ ಆಗಲಿ ಅಂತ ಹೇಳಿ ಇದನ್ನ ತಗೊಂಡು ಬಂದಿದ್ದೀನಿ. ನಾ ಕೊಟ್ಟಂತ ಈ ವೂಲ್ಫ್, ಈ ಒಂದು ಸ್ಪಿರಿಟ್ ಫ್ರೀಕ್ವೆನ್ಸಿ ವೈಬ್ರೇಷನ್ಸ್ ಸಾಕಷ್ಟು ಜನರಿಗೆ ರೀಚ್ ಆಗಿದೆ ಅಂತ ಹೇಳ್ತಾ, ನನ್ನ ವಿಡಿಯೋಗೆ ಎಲ್ಲರೂ ಒಂದು ಹೈಪ್ ಅನ್ನ ಕೊಡಿ ಅಂತ ಹೇಳ್ತಾ, ಮತ್ತೆ ಮುಂದೆ ಮತ್ತೊಂದು ಸ್ವಿಚ್ ವರ್ಡ್ ಇಟ್ಕೊಂಡು ಮತ್ತೆ ಯಾವ ಸ್ವಿಚ್ ವರ್ಡ್ ಯಾವ ಒಂದು ವಿಚಾರವಾಗಿ ನಾನು ತಗೊಂಡು ಬರ್ತಾ ಇದ್ದೀನಿ, ವೆಯ್ಟ್ ಮಾಡ್ತಾ ಇರಿ. ಹೋಗ್ಬರಲ್ಲ. ನಮಸ್ಕಾರ.